ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಆರೋಗ್ಯಭರಿತವಾದ ಪ್ರೋಟೀನ್ ಪೌಡರ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬಾದಾಮಿ, ಗೋಡಂಬಿ, ಕಡಲೆಬೀಜ, ಮೆಲನ್ ಸೀಡ್ಸ್, ಅಗಸೆ ಬೀಜ, ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ಸ್. ಈಗೆಲ್ಲ ಡ್ರೈ ಫ್ರೂಟ್ಸ್ ರೆಡಿ ಇದೆ. ಈಗೆಲ್ಲ ಒಂದೊಂದಾಗಿ ಹುರ್ಕೊಳ್ಬೇಕು. ಒಲೆ ಹಚ್ಚಿ ದಪ್ಪ ಇರೋವಂಥ ಬಾಣಲೆಯನ್ನು ಇಡಿ. ಅದಕ್ಕೆ ಬಾದಾಮಿಯನ್ನು ಹಾಕಿ ನಿಧಾನ ಉರಿಯಲ್ಲಿ ಫ್ರೈ ಮಾಡಿ. ನಿಧಾನ ಉರಿಯಲ್ಲಿ ಉರಿಯೋದ್ರಿಂದ ಅದ್ರ ಘಮ, ಅದರ ಟೇಸ್ಟ್ ಹಾಗೇ ಇರುತ್ತೆ. ಈಗ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಮತ್ತು ಗೋಡಂಬಿಯನ್ನು ಹಾಕಿ ಅದನ್ನು ಸಹ ನಿಧಾನ ಉರಿಯಲ್ಲಿ ಹುರಿಯಿರಿ. ಈಗ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಅದನ್ನು ಸಹ, ಇದೆಲ್ಲ ಬೇಗ ಫ್ರೈ ಆಗುತ್ತೆ. ಈಗ ಅದು ಫ್ರೈ ಆಯಿತು. ನಂತರ ಅದೇ ಬಾಣಲೆಗೆ ಪಿಸ್ತವನ್ನು ಹಾಕಿ. ಪಿಸ್ತವನ್ನು ಸಹ ನಿಧಾನ ಉರಿಯಲ್ಲಿ ಫ್ರೈ ಮಾಡಿ. ಅದನ್ನು ಸಹ ಬೌಲಿಗೆ ಹಾಕಿ. ನಂತರ ಅಗಸೆ ಬೀಜ, ಇದಂತೂ ತುಂಬಾ ಬೇಗನೆ ಫ್ರೈ ಆಗುತ್ತೆ. ಚಟಪಟ ಅಂದರೆ ಸಾಕಾಗುತ್ತೆ. ಆಗ ಅದನ್ನು ಎತ್ತಿ ಬೌಲ್ಗೆ ಹಾಕಿ. ನಂತರ ಅದೇ ಬಾಣಲೆಗೆ ಮೆಲನ್ ಸೀಡ್ಸ್, ಕಲ್ಲಂಗಡಿ ಬೀಜ ಅನ್ನು ಹಾಕಿ ಅದನ್ನು ಸಹ ನಿಧಾನ ಉರಿಯಲ್ಲಿ ಫ್ರೈ ಮಾಡಿ. ಅದನ್ನು ಸಹ ಬೌಲ್ಗೆ ಹಾಕಿ. ನಂತರ ಕೊನೆಯಲ್ಲಿ ಕಡಲೆ ಬೀಜವನ್ನು ಹಾಕಿ. ಕಡಲೆ ಬೀಜವನ್ನು ಸಹ ಚೆನ್ನಾಗಿ ಹುರಿದು ಅದು ಹಾಗೇ ಆರಲು ಬಿಡಬೇಕು. ನಂತರ ಅದರಲ್ಲಿರೋ ಮೇಲೆ ಇರೋ ಹೊಟ್ಟೆಲ್ಲ ತೆಗೆದು ಅದನ್ನೆಲ್ಲ ನೀಟ್ ಮಾಡಿ ಮತ್ತೆ ಕಡಲೆ ಬೀಜವನ್ನು ಅದಕ್ಕೆ ಸೇರಿಸಿ. ಹೊಟ್ಟು ಹಾಕೋದ್ರಿಂದ ಬೇಗ ಗೂಡು ಕಟ್ಟುತ್ತೆ. ಅದರಿಂದ ಅದನ್ನು ತೆಗಿತಾ ಇದ್ದೀವಿ. ಈಗೆಲ್ಲ ಡ್ರೈ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಇದು ಹಾರಲು ಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪನೇ ಹಾಕಿ. ಈಗ ಹಾಕಿ ನೋಡಿ, ಈ ಥರ ಡ್ರೈ ಆಗಿ ಪೌಡ್ರ್ ಥರ ಮಾಡ್ಕೊಬೇಕು. ಅದು ತುಂಬ ಗ್ರೈಂಡ್ ಮಾಡ್ಕೊಬೋದು. ಅವಾಗ ಸಾಫ್ಟ್ ಆಗಿಬಿಡುತ್ತೆ, ಉಂಡೆ ಬರುತ್ತೆ, ಅವಾಗ ಪೌಡರ್ ಬರೋಲ್ಲ. ಅದಕ್ಕೆ ಆ ಥರ ಪೌಡ್ರ್ ಮಾಡ್ಕೊಬೇಕು. ಮತ್ತು ಉಳಿದ ಡ್ರೈ ಫ್ರೂಟ್ಸನ್ನು ಹಾಕಿ ಅದನ್ನು ಸಹ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಾರ್ಲಿಕ್ಸ್ ಪೌಡ್ರ್ ಇರುತ್ತಲ್ಲ, ಆಗಿದೆ ಅಲ್ವಾ. ಈಗೆಲ್ಲ ಪೌಡ್ರು ರೆಡಿ ಆಯಿತು ನೋಡಿ. ಇದು ಹಾಗೇನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಕುಡಿಯೋಕ್ಕೆ ಹಾಲು ರೆಡಿ ಇದೆ, ಕಾದಿದೆ. ಇದಕ್ಕೆ ಬೇಕಿದ್ದಲ್ಲಿ ಕೆಂಪು ಕಲ್ಲು ಸಕ್ಕರೆ, ಪ್ರೋಟೀನ್ ಪೌಡರ್ ಒಂದು 2 ಸ್ಪೂನ್ ಹಾಕಿ ಮಕ್ಕಳಿಗೆ ಮಿಕ್ಸ್ ಮಾಡಿ. ಅದನ್ನು ಸಹ ಮಕ್ಕಳಿಗೆ, ಲೇಡೀಸ್ಗೆ, ವಯಸ್ಸಾದವರು ಇರ್ತಾರಲ್ಲ ಅವ್ರಿಗೂ ಸಹ ಕೊಟ್ಟು, ಆರೋಗ್ಯ ಇದ್ದರೆ ತಾನೇ ಎಲ್ಲ ಭಾಗ್ಯನೂ. ಮೊದಲು ನಾವು ಚೆನ್ನಾಗಿರಬೇಕು, ಆರೋಗ್ಯವಾಗಿದ್ದರೆ ಎಲ್ಲ ಭಾಗ್ಯನೂ ಬರುತ್ತೆ. ಒಬ್ಬೊಬ್ಬರು ಹಾಲು ಕುಡಿಯೋಕ್ಕೆ ಇಷ್ಟಪಡಲ್ಲ, ಅಂಥವ್ರು ಗಂಜಿ ಮೂಲಕ ತಿನ್ಬೋದು. ನೋಡಿ, ಮಿಲ್ಲೆಟ್ಸ್ ಪೌಡ್ರ್ ಬರುತ್ತೆಲ್ಲ, ಇಲ್ಲ ರಾಗಿ ಪೌಡ್ರ್ ಇರುತ್ತೆ, ಅದಾದರೂ ಸಹ ಪರವಾಗಿಲ್ಲ. ಮಿಲ್ಲೆಟ್ಸ್ ಪೌಡರ್ ಒಂದು 2 ಸ್ಪೂನ್ ಹಾಕಿದ್ದೀನಿ. ಈಗ ಪ್ರೋಟೀನ್ ಪೌಡರ್ 2 ಸ್ಪೂನ್ ಹಾಕಿ ಅದಕ್ಕೆ ಒಂದು 2 ಲೋಟ ನೀರು ಹಾಕಿ. ನೀರು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಉಪ್ಪು. ನೀವು ವಯಸ್ಸಾದವ್ರಿಗೆ ಇದು ಖಾಲಿ ಹೊಟ್ಟೆಲಿ ಟೀ ಕಾಫಿ ಕುಡಿಯೋ ಬದಲು ಇದನ್ನು ಕುಡಿಯೋದ್ರಿಂದ ಹೊಟ್ಟೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ನೋಡಿ, ಈಗ ಎಲ್ಲ ಕುದ್ದಿದೆ, ಎಲ್ಲ ಚೆನ್ನಾಗಾಗಿದೆ. ಈಗ ಒಂದು ಲೋಟಕ್ಕೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ. ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.